ಅತ್ತಿಗೆ, ಹುಡುಗಿರು ಅವ್ರ ಮದುವೆ ಬಗ್ಗೆ ಕನ್ಸು ಕಟ್ಟಿರ್ತಾರಂತೆ. ಇಶಾನು ಕನ್ಸು ಕಂಡಿರ್ತಾಳೆ ಅಲ್ವಾ? ಆದರೆ ಅಪ್ಪ ಅವಳ ಮದುವೆನ ಯಾವ ರೀತಿ ಮಾಡಿದ್ರು ಅಂದರೆ ಅದು ಅವಳಿಗೆ ಕೆಟ್ಟ ಕನ್ಸ್ತಾರ ಆಗೋಯ್ತು. ನನಗಂತೂ ಗೊತ್ತಾಗ್ತಿಲ್ಲ ನೆನ್ನೆ ರಾತ್ರಿ ಅವಳು ಆ ಚಿಕ್ಕ ಮನೇಲಿ ಅವಳು ಹೇಗಿದ್ಲು ಅಂತ. ಅಲ್ಲಿ ಯಾರ ಜೊತೆನೂ ಮಾತಾಡ್ತಿರಲ್ಲ, ಯಾರ ಜೊತೆನೂ ದುಃಖ ಹಂಚ್ಕೋತಾ ಇರಲ್ಲ. ಫೋನ್ ಮಾಡುವ ಅಂದ್ರೆ ಅಪ್ಪ ಅವಳ ಫೋನ್ನು ಕಿತ್ಕೊಂಡ್ಬಿಟ್ರು. ಈಗ ನಾವು ಅವಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅದಕ್ಕೆ? ಈ ಮನೇಲಿ ತುಂಬಾ ಖುಷಿಯಾಗಿರ್ತಾ ಇದ್ಲು ಅವಳು. ಗೊತ್ತಿಲ್ಲ ಈಗ ಅಲ್ಲಿ ಹೇಗಿರ್ತಾಳೆ ಏನು ಅಂತ. ಅದಕ್ಕೆ ಅವಳ ಹತ್ರ ಮಾತಾಡಕ್ಕೆ ಯಾವ್ದಾರ ದಾರಿ ಇರ್ಬೇಕಲ್ವಾ? ಹೌದು, ಸರಳ ಸರಳ ಆಂಟಿ ಸರಳ ಆಂಟಿ ಜೊತೆ ಮಾತಾಡಬಹುದು. ತಗೊಳ್ಳಿ, ಫೋನ್ ಮಾಡಿ. ಇಶಾ ಬಗ್ಗೆ ತಿಳ್ಕೋಬಹುದು. ಖುಷ್ಬೂ, ಬಂದೆ ಬಂದೆ. ಅಮ್ಮ, ಡಾಕ್ಟ್ರೆ, ಈ ಜ್ವರ ಯಾಕೆ ಕಮ್ಮಿ ಆಗ್ತಿಲ್ಲ? ನೋಡಿ, ತುಂಬಾ ಸ್ಟ್ರೆಸ್ ಆಗಿರೋದ್ರಿಂದ ಅವ್ರಿಗೆ ಬಾಡಿ ಮೇಲೆ ರ್ಯಾಷಸ್ ಮತ್ತೆ ಜ್ವರ ಬಂದಿದೆ. ಈ ತರ ಕಂಡೀಷನ್ ಆದಾಗ ಅವ್ರು ಮಾಮೂಲಾಗಿ ಯಾವ ಟ್ಯಾಬ್ಲೆಟ್ ತಗೊಂತಿದ್ರು ಅದೇ ಇವ್ರ ಫ್ಯಾಮಿಲಿ ಡಾಕ್ಟರ್ ಕೊಡ್ತಿದ್ರಲ್ಲ ಅದೇ ಕೊಡ್ಬೇಕಾಗತ್ತೆ. ಬೇರೆ ಟ್ಯಾಬ್ಲೆಟ್ಸ್ ಕೊಡಕ್ ಹೋಗ್ಬೇಡಿ, ರಿಯಾಕ್ಷನ್ ಆಗ್ಬೋದು. ನಾನು ಹೊರಡ್ತೀನಿ. ಸರಿ ಸರಿ, ಧನ್ಯವಾದ. ಥ್ಯಾಂಕ್ ಯು. ಇವ್ರ ಮನೆಯವ್ರಿಗೆ ಫೋನ್ ಮಾಡಿ ಮಾತ್ರೆ ಯಾವುದು ಅಂತ ಕೇಳ್ಕೊ. ಅಮ್ಮ ಅಮ್ಮ ಅಮ್ಮ. ಹಾ ಹೇಳು ಸೂರಜ್. ಯಜಮಾನ್ರೆ, ಈಶಾ ಅವ್ರ ಆರೋಗ್ಯ ತುಂಬಾನೇ ಹಾಳಾಗಿದೆ. ಅವಳ ಮೈ ಮೇಲೆಲ್ಲ ಕೆಂಪು ಗುಳ್ಳೆಗಳಾಗಿದೆ, ಮತ್ತೆ ಜ್ವರ ಕೂಡ ಜಾಸ್ತಿ ಆಗಿದೆ. ಮುಂಚೆ ತಗೋತಾ ಇದ್ದ ಮಾತ್ರೆನೇ ಕೊಡ್ಬೇಕಂತೆ. ಡಾಕ್ಟರ್ ಹೇಳ್ತಾ ಇದ್ರು ಅದು ಅದೇ ಮಾತ್ರೆಯಿಂದನೇ ಸರಿ ಹೋಗೋದು ಅಂತ. ಆ ಹುಡುಗಿ ನನ್ನ ಮನೆಯಲ್ಲೇ ಇದ್ದು ನನ್ನ ನಿರ್ಧಾರದ ವಿರುದ್ಧ ಹೋಗಿದ್ದಾಳೆ. ನನ್ನ ಪಾಲಿಗವಳು ಸತ್ತು ಹೋಗಿದ್ದಾಳೆ. ಇನ್ಮೇಲಿಂದ ಅವಳ ನೋವು, ಸಂಕಟ, ಬಾಧೆ ಇದ್ಯಾವುದರಿಂದ ನನಗೇನೂ ಆಗ್ಬೇಕಾಗಿಲ್ಲ. ಅವಳಿಗೂ ಗೊತ್ತಾಗ್ಲಿ ಈ ಗುಲಾಬ್ ಸಿಂಗ್ ನಿರ್ಧಾರದ ವಿರುದ್ಧ ಹೋಗೋದ್ರಿಂದ ಏನಾಗುತ್ತೆ ಅಂತ. ಹಲೋ ಯಜಮಾನ್ರೆ, ಹಲೋ. ಇಂಥ ಅಪ್ಪ ಪ್ರಪಂಚದಲ್ಲಿ ಯಾವ ಮಗುಗೂ ಇರಬಾರ್ದು. ಇಲ್ಲಿ ಮಗಳು ಒದ್ದಾಡ್ತಿದ್ದಾಳೆ, ಅವ್ರಪ್ಪಂಗೆ ಒಂಚೂರು ಯೋಚನೆ ಇಲ್ವಾ? ಅದಕ್ಕೆ ನಾವು ಅವ್ರಿಗೆ ಮೆಡಿಸನ್ ಹೆಸರು ಹೇಳಲೇಬೇಕು. ಹಾ, ಒಂದ್ ಕೆಲಸ ಮಾಡೋಣ, ನಾವಿಬ್ರು ಎಲ್ಲಿಗೆ ಹೋದ್ರೆ? ಹಾ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈಶಾ ಇಷ್ಟೆಲ್ಲ ಮಾಡಾದ್ಮೇಲೂ ನಾವು ಅಪ್ಪನ ವಿರುದ್ಧ ಏನೂ ಮಾಡೋ ಹಾಗಿಲ್ಲ. ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ಅಪ್ಪ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ನೀನೇನಾದರೂ ಮಾಡಬೇಕು ಅಂದರೆ ನೀನು ಮನೆ ಬಿಟ್ಟು ಹೋಗಬೇಕಾಗತ್ತೆ. ಈ ಮನೇಲಿ ಬರೀ ಅಪ್ಪನ ಮಾತು ಅಷ್ಟೇ ನಡೆಯೋದು. ಅಪ್ಪ ಹೇಳಿದ ಮಾತು ನೀನು ಕೇಳಲೇಬೇಕು. ನಿನ್ನ ಎಲ್ಲ ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ. ಆದರೆ ಈ ಹುಡುಗಿಗೇನಾದರೂ ಆಯಿತು ಅಂದರೆ ನಾನು ಮಾತ್ರ ಸಹಿಸ್ಕೊಳ್ಳಲ್ಲ. ತಾಯಮ್ಮ, ಈಶಾ ಅವ್ರ ಎಲ್ಲ ಕೆಲಸನೂ ತಾಯಮ್ಮನೇ ನೋಡ್ಕೋತಾ ಇದ್ರು. ಅವ್ರು ಖಂಡಿತ ಗೊತ್ತಿರುತ್ತೆ ಅವ್ರು ಯಾವ ಮಾತ್ರೆ ತಗೋತಾ ಇದ್ರು ಅಂತ. ಹಾ, ಆದ್ರೆ ಅಮ್ಮ ನಿಮ್ ಕೇಳಿದ್ರೆ ಏನಕ್ಕೆ ಅಂತ ನೀವೇನ್ ಹೇಳ್ತೀರಾ? ಅಮ್ಮಂಗೆ ಹೇಳ್ಬಿಡ್ತೀರಾ ನೀವು ಇಶಾ ಅದಕ್ಕೇನು ಮದ್ವೆ ಆದ್ರಿ ಅಂತ? ಈಶಾ ಅವ್ರ ಜೀವ ಉಳಿಸ್ಬೇಕಂದ್ರೆ ನಾನು ತಾಯಮ್ಮನಿಗೆ ಸತ್ಯ ಹೇಳಲೇಬೇಕಾಗತ್ತೆ. ಹೇ ಶ್ರೀಕೃಷ್ಣ, ಈ ಥರ ಯಾವತ್ತೂ ಆಗಿಲ್ಲ. ನಾನು ಸೂರಜನ್ ಕರೆದ್ರು ಅವ್ನು ನನ್ನನ್ನು ನೋಡಕ್ಕೆ ಯಾವತ್ತೂ ಇಷ್ಟು ತಡ ಮಾಡಿರಲಿಲ್ಲ. ಹೇಗಿದ್ಯಾ ತಾಯಮ್ಮ? ಇವಾಗ ಬಿಡುವಾದ್ಯಾ? ಏನಕ್ಕೆ ಬರ್ಬೇಕಾಗಿತ್ತು? ಎಲ್ಲಿದ್ಯೋ ಅಲ್ಲೇ ಇರ್ಬೇಕಾಗಿತ್ತು. ಎಲ್ಲಿದ್ಯೋ ಏನೋ. ಹಾಗೆಲ್ಲ ಏನು ಇಲ್ಲ ಇಲ್ಲ, ತಾಯಮ್ಮ. ಇದ್ದಾರೆ. ನಿನಗೆ ಈ ಅಮ್ಮನ್ಕಿಂತ ಬೇರೆ ಯಾರೋ ಮುಖ್ಯ ಆಗಿದ್ದಾರೆ. ಇಲ್ಲ ತಾಯಮ್ಮ, ಅದು ನನ್ನೇನ್ಗೇನೋ ಹೇಳಬೇಕಾಗಿತ್ತು.
ಅದು ನನ್ನ ಮತ್ತೆ ಇಶಾ ಅವರ ಮದುವೆ. ಸಾಕು ಸಾಕು. ಆ ದುರಹಂಕಾರ ಸೊಕ್ಕಿನ ಹುಡುಗಿ ಬಗ್ಗೆ ನನ್ನ ಮುಂದೆ ಬಂದು ಮಾತಾಡಕ್ಕೂ ಹೋಗ್ಬೇಡ. ನನಗೆಲ್ಲ ಗೊತ್ತು. ನೀನು ಅವಳನ್ನು ಪ್ರೀತಿಸ್ತಿದ್ಯಾ ತಾನೆ? ಮತ್ತೆ ಅಲ್ಲಿಗೆ ಹೋಗಿರ್ಬೇಕು. ಅದಕ್ಕೆ ಬಂದಿಲ್ಲ ತಾನೆ? BP ಚೆಕ್ ಮಾಡಕ್ ಟೈಮ್ ಆಗ್ತಿದೆ. ಒಳ್ಳೇದಾಯ್ತು. ಮದುವೆ ಮಾಡ್ಕೊಂಡು ಹೋಗಿದ್ದು ತೊಲಗಿದ್ದೆ ಒಳ್ಳೇದಾಯ್ತು. ನಾನೇನು ಹೇಳ್ತೀನಿ ಅಂದರೆ ಅವಳ ಅತ್ತೆ ಮನೆಯವರು ಅವಳ ತಾಯಿ ಮನೆಗೆ ಯಾವತ್ತಿಗೂ ಕಳಿಸ್ಲೇಬಾರ್ದು. ನನಗವಳ ಮಕ್ಕನೂ ನೋಡೋಕ್ಕಿಷ್ಟ ಇಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ಮನೆಗೆ ಆ ಥರ ಏನಾರು ಸೊಸೆ ಬಂದರೆ ನಾನಂತೂ ಪರ್ಕೆಯಿಂದ ಹೊಡೆದೊಡ್ದು ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ. ಇಲ್ಲಾಂದರೆ ನಾನೇ ವಿಷ ಕುಡ್ಸತ್ತೋಗ್ತೀನಿ. ಈಗಾಗಲೇ ಈಶಾ ಮದುವೆ ಆಗಿ ನಮ್ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ತಾಯಮ್ಮ. ಹೇಗೆ ಅನ್ಸುತ್ತೆ ಅಂತಂದ್ರೆ ಅವಳಿಗೆ ನಾ ಹೊಡೆದು ಬಿಡೋಣ ಅಂತ. ನೀವ್ ಇವ್ರಿಗೆ ಹೇಳಿ ಸ್ವಲ್ಪ. ಆಪರೇಷನ್ ಆದ್ಮೇಲೆ ಇಷ್ಟೊಂದು ಸ್ಟ್ರೆಸ್ ತಗೊಳ್ಳೋದು ಒಳ್ಳೇದಲ್ಲ. ತಾಯಮ್ಮ, ಈಶಾನ್ ಮರ್ತು ಹೋಗ್ಬಿಡು. ನಿನ್ ಬಗ್ಗೆ ಕಾಳಜಿ ತಗೋ. ಅಯ್ಯೋ, ಅದೆಲ್ಲ ಹೇಗೆ ಮರೆಯಕ್ಕಾಗತ್ತೆ? ಆ ದರಿದ್ರ ಸೊಕ್ಕಿನ ಹುಡುಗಿ ಅವಳ ಬಗ್ಗೆ ಮಾತಾಡಿದ್ರು ನಂಗೆ ಮೈಯೆಲ್ಲ ಉರ್ದು ಹೋಗುತ್ತೆ. ಅವಳ ಬಗ್ಗೆ ನನ್ನ ಮುಂದೆ ಮಾತಾಡಲೇಬೇಡ. ಆರಾಮಾಗಿ ತಾಯಮ್ಮ. ಪೂರ್ಣ, ಸರಿಯಾದ ಸಮಯಕ್ಕೆ ಬಂದೆ. ತಾಯಮ್ಮಗೆ ಇವಾಗ ಜ್ಯೂಸ್ ಬೇಕಾಗಿತ್ತು, ಕರೆಕ್ಟಾಗಿ ತೊಗೊಂಬಂದಿದ್ದೀನಿ ನೀನು. ತಾಯಮ್ಮ ಜ್ಯೂಸ್ ಕುಡಿತಿದ್ದ ಹಾಗೆ ಸರಿ ಹೋಗ್ತಾಳೆ. ತಗೋ, ಈ ಜ್ಯೂಸ್ ಕುಡಿ ನೀನು. ನೋಡ್ತಾ ಇರು, ನಿನ್ ಕೋಪ ಇದೆಯಲ್ಲ ಹಿಂಗನ್ನಷ್ಟಲ್ಲಿ ಹೊರಟೋಗುತ್ತೆ. ತಗೋ. ತಾಯಮ್ಮ ಈಶಾ ಹೆಸರು ಕೇಳೋದಕ್ಕೆ ರೆಡಿ ಇಲ್ಲ. ಇನ್ನೇನಾದರೂ ಮದುವೆ ಆಗಿರೋ ವಿಚಾರ ಹೇಳಿದ್ರೆ ಅವ್ರ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಆದರೆ ಸತ್ಯ ಹೇಳದೇ ಇದ್ರೆ ಈಶಾ ಅವ್ರಿಗೆ ಯಾವ ಮಾತ್ರೆ ಕೊಡಬೇಕು ಅಂತ ಗೊತ್ತಾಗೋದೇ ಇಲ್ಲ.